ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ ಶಾರ್ಟ್ ಕಟ್ ಐತೆ ಅಂದ್ಬಿಟ್ಟು ಅಯ್ಯಪ್ಪ ಒರಿಜಿನಲ್ ಚಾನಲ್ ಮಾತ್ರ ನಮ್ಮದು. ಬಟ್ ಇವತ್ತು ಯೂಟ್ಯೂಬ್ ಕಂಟೆಂಟ್ ಫುಲ್ಲು ನಮ್ಮ ಸಾಮ್ಗಳೇ ಇರ್ತಾರೆ. ಸಾಮ್ಗಳು ಊಟ ಮಾಡ್ತವ್ರೆ. ಸ್ಲಿಪ್ಪರ್ ಗಾನ್ ಬಂದ್ರು ತ್ರಿಮೂರ್ತಿಗಳು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಆ್ಯಕ್ಚುಲಿ ಇವತ್ತು ಏನಪ್ಪ ಕಂಟೆಂಟು ಅಂತ ಹೇಳೋದಕ್ಕಿಂತ ಇವತ್ತು ನಮ್ಮ ಫ್ರೆಂಡ್ ಸೂರ್ಯ, ನೀವು ಆಲ್ರೆಡಿ ನನಗೆ ಸುಮಾರು ಹಳೆ ಲಾಗ್ಸೆಲ್ಲ ನೋಡಿದ್ದೀರಾ. ಅವನು ಸಡನ್ನಾಗಿ ಮಾಲೆ ಹಾಕ್ಸ್ಕೊಬಿಟ್ಟಿದ್ದಾನೆ ಶಬರಿಮಲೆದು. ಸೊ ಇವತ್ತು ಪೂಜೆ ಇದೆ ಬಾ ಅಂತ ಹೇಳಿದ್ದಾರೆ. ಸೊ ಆ ಸಾಮ್ಗಳ ಪೂಜೆಗೆ ನಾವುಗಳು ಹೋಗಲೇಬೇಕು. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಫುಲ್ ಸ್ನಾನ ಮಾಡ್ಕೊಂಡು ಶುದ್ಧವಾಗಿದ್ದೀನಿ. ಸೊ ಫ್ರೆಂಡ್ಸ್ಗಳೆಲ್ಲ ಬತ್ತಿದಂಗೆ ದೇವಸ್ಥಾನಕ್ಕೆ ಹೊರಡೋದು. ಮತ್ತು ದೇವಸ್ಥಾನ ಹೆಂಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಶಬರಿಮಲೆ ಸ್ವಾಮಿ ಮಂಡ್ಯದಲ್ಲಿ ದೇವಸ್ಥಾನ ಐತೆ, ಬಟ್ ಒಂದ್ಸರಿ ನಾನು ಹೋಗೇ ಇಲ್ಲ ನಾನು. ಸೊ ಇವತ್ತು ಹೋಗೋದ ಟೈಮ್ ಬಂದಿದೆ ಇದಕ್ಕೂ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್ ನೋಡಿ, ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಹೋಯ್ತಾ ಇದ್ದೀನಿ. ಯಾಕಪ್ಪ ರೈಲ್ವೆ ಸ್ಟೇಷನ್ಗೆ ಹೋಯ್ತವನೆ ಅಂತ ಅನ್ಕೊತಾ ಇದ್ದೀರಾ? ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹತ್ರ. ಯಾಕಂದ್ರೆ ದೇವಸ್ಥಾನದಿಂದ ಹೊರಗಡೆ ಹೋದರೆ ಪಕ್ಕದಲ್ಲಿ ಇರೋದು ದೇವಸ್ಥಾನ. ಅದಕ್ಕೋಸ್ಕರ ರೈಲ್ವೆ ಸ್ಟೇಷನ್ದು ಶಾರ್ಟ್ ಕಟ್ ಐತೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಹಂಗಿಂದ ಬಿಂದಿಯಿಂದ ಬೆಳೆಸ್ಕೋಗೋದು ಅಂದ್ಬಿಟ್ಟು ಹಿಂಗೆ ಹೊಂಟಾಯ್ತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಹೆಂಗೆ ಅಂತ. ರೈಲ್ವೆ ಸ್ಟೇಷನ್ ಎಂಟ್ರೆನ್ಸಿಂದ ಲೈಟ್ ಹಾಕೋರಲ್ಲ ಅದೇ ದೇವಸ್ಥಾನ ನೋಡಿ ಹತ್ರ. ಅದೆದುರುಗಡೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇತ್ತು. ಸೊ ಒಳಗೊಬ್ರು ದೇವ್ರ ದರ್ಶನ ಮಾಡೋದ ಫ್ರೆಂಡ್ಸ್ಗಳು ಬರೋಕ್ಕಿಂತ ಮುಂಚೆ ಅಂತ ಅಂದ್ಬಿಟ್ಟು ಒಬ್ರು ದರ್ಶನ ಮಾಡೋಕ್ಕೆ ಹೋಗಿದ್ದೀನಿ. ಫ್ರೆಂಡ್ಸ್ ಫಸ್ಟ್ ಟೈಮ್ ಬರ್ತಾ ಇರೋದು ದೇವಸ್ಥಾನಕ್ಕೆ. ಒರಿಜಿನಲ್ ನೋಡಿ ಎಲ್ಲ ಬಂದವ್ರೆ. 3 friends, 3 idiots. ಪೂಜೆಗೆಲ್ಲ ರೆಡಿ ಮಾಡ್ಕೋತಾವ್ರೆ. ಇಲ್ಲಿ ನಮ್ಮ ಸೂರ್ಯ ಸ್ವಾಮಿಗಳನ್ನ ಹುಡುಕೊಂಡು ಹಿಂದೆ ಬಂದು ನೋಡ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಸೊ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡೋದ ಅಂತ ಒಳಗೆ ಬಂದು. ಆ್ಯಕ್ಚುಲಿ ಇಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ, ಬಟ್ ಲಾಗ್ ಮಾಡಿರಲಿಲ್ಲ. ಈಗ ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಸೂರ್ಯನ ತೋರಿಸ್ತೀನಿ. ಸಾಮಗಳು ಮಾಲೆ ಹಾಕ್ಸ್ಕೊಬಿಟ್ಟವ್ರೆ ಸಾಮ್ಗಳು. ನಮ್ಮ ನಂದಿಯವರು ತುಂಬ ಕೇರ್ ಮಾಡ್ತಿದ್ದಾರೆ ನಮ್ಮ ಸೂರ್ಯನ. ಫುಲ್ ವಿಚಾರಿಸ್ಕೊತಿದ್ದಾರೆ, ಹುಷಾರು ಹೋಗಿದ್ದು ಬನ್ನಿ, ಮತ್ತು ವಿಭೂತಿ ಎಲ್ಲ ಹಾಕ್ಸ್ಕೊ ಅಂತ ಹೇಳ್ತಾ ಇದ್ದಾನೆ. ಪೂಜೆ ಸ್ಟಾರ್ಟ್ ಆಗೋ ಮುಂಚೆ ಸ್ವಾಮಿಗಳಿಗೆ ವಿಭೂತಿ ಹಾಕ್ಸ್ಬಿಡೋದ ಅಂತ ಅಂದ್ಬಿಟ್ಟು ಎಲ್ಲ ಕರ್ಕೊಂಡು ಬಂದು ಇಲ್ಲಿ ವಿಭೂತಿ ಹಾಕ್ತಿದ್ದಾರೆ. ಈಗ ಚಾನಲ್ ಮಾತ್ರ ನಮ್ಮದು, ಬಟ್ ಇವತ್ತು ಯೂಟ್ಯೂಬ್ ಕಂಟೆಂಟ್ ಫುಲ್ಲು ನಮ್ಮ ಸಾಮ್ಗಳೇ ಇರ್ತಾರೆ. ಯಾಕೆಂದ್ರೆ ಅವ್ರಿಗೋಸ್ಕರ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದೇ ತೋರಿಸ್ತಾ ಇದ್ದೀನಿ ಇವತ್ತು. ಎಲ್ಲ ನೋಡ್ಕೊಳ್ಳಿ ನೀವೇ. ನೆಕ್ಸ್ಟ್ ಟೈಮ್ ನೀವೇನೋ ಮಾಲೆ ಹಾಕ್ಸ್ಕೋಬೇಕು ನೀವೆಲ್ಲ ಪ್ರೊಸೀಜರ್ ಇರುತ್ತೆ, ಒಂದ್ಸಲ ನೋಡ್ಕೊಬಿಡಿ. ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಅಲ್ಲಿ ಕಟ್ಟ ಸುತ್ತಾ ಇದ್ದಾರೆ ನಮ್ಮ ಸ್ವಾಮಿಗಳು. ಅಲ್ಲಿ ಪೂಜೆ ಫುಲ್ ರೆಡಿ ಆಗ್ತಾ ಇದೆ ನೋಡಿ. ಅಯ್ಯಪ್ಪ ಸ್ವಾಮಿ ಭಜನೆ ಸ್ಟಾರ್ಟ್ ಆಯ್ತು ಇವಾಗ. ಯಾರ್ಯಾರು ಇವತ್ತು ಹೋಯ್ತಿದ್ದಾರೋ ಅಂಥವ್ರು ಇವತ್ತು 7 ಮುಡಿ ಕಟ್ಬಿಟ್ಟು ಕಳಿಸ್ಕೊಡ್ತಿದ್ದಾರೆ. ನಮ್ಮ ಸೂರ್ಯಂದಿರೋದು ನಾಳೆಗೆ. ಸೊ ನಾಳೆಗೆ ತೋರಿಸ್ತೀನಿ ಅವ್ರದ್ದು. ಇಲ್ಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಕೈಮುಕ್ಕಳಿ. ಅಲ್ಲ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ.
ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ. ತುಂಬಾ ತುಂಬಾ ಹೊತ್ತಾಗೋಯ್ತು ಬನ್ನಿ. ವರುಣ ಪೂಜೆ ಸ್ಟಾರ್ಟ್ ಆಯ್ತು, ಬನ್ನಿ ಹೋಗೋದ ಅಂತ ಅದಕ್ಕೆ ಬಂದು. ಪ್ರಸಾದ ಅಂತ ಊಟ ಕೊಟ್ಟರು, ಬಟ್ ಇದರಲ್ಲಿ ರಸಾಯನ ನಮ್ಮ ಸೂರ್ಯ ಅವರೇ ಮಾಡಿಸಿದ್ದಿತ್ತು. ಸಕ್ಕತ್ತಾಗಿ ಮಾಡಿಸೋದು, ನನಗಂತೂ ಹೆವಿ ಇಷ್ಟ ಆಗೋಯ್ತು. ಜನ ನೋಡಿ ಎಷ್ಟು ಖುಷಿಯಾಗಿ ತಿಂತಾ ಇದ್ದಾರೆ ಎಲ್ಲಾನು. ಸಾಮ್ಗಳು ಊಟ ಮಾಡ್ತವ್ರೆ, ಈ ಸಾಮ್ಗಳು ಬಜ್ಜಿ ತಿಂತವ್ರೆ, ಈ ಸಾಮ್ಗಳು ಬಜ್ಜಿ ತಿಂತವ್ರೆ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ಬೇಕು ಅಂತ ಹೊರಗೆ ಬಂದು ನೋಡಿದ್ರೆ ಶಾಕು. ಸ್ಲಿಪ್ಪರ್ ಮಾಯ ಆಗ್ಬಿಟ್ಟಿದೆ. ಯಾರಪ್ಪ ಎತ್ಕೋದ್ರು ಪುಣ್ಯಾತ್ಮನ ಸ್ಲಿಪ್ಪರ್ನ? ಚೆನ್ನಾಗಿತ್ತು. ಈಗ ಒಂದ್ 2 ತಿಂಗಳಿಂದ ತಗೊಂಡಿದೆ. ಕಸು ತೊಟ್ಟಿಗೆ ಏನಾರು ಹಾಕಿಟ್ಬಿಟ್ಟಿದಾರ. ಗಾನ್ ಕೇಸ್ ಸ್ಲಿಪ್ಪರ್, ನಿಂದು ಗಾನ್ ಕೇಸ್, ನಂದು ಗಾನ್ ಕೇಸ್. ಫ್ರೆಂಡ್ಸ್, ಸ್ಲಿಪ್ಪರ್ ಗಾನ್, ಇವನ್ ಸ್ಲಿಪ್ಪರು ಗಾನ್. ಇವನ್ ಸ್ಲಿಪ್ಪರ್ ಮತ್ತೆ ಸೇಫ್ ಆಗ್ಬಿಟ್ಟೈತೆ, ನಾನೇ ತೆಗ್ ಬಿಸಾಕ್ಬಿಡ್ಬೇಕಿದ್ದೈತಿ. ನನ್ ಸ್ಲಿಪ್ಪರ್ ಕಳ್ದೋಯ್ತು ಅಂತ ಬೇಜಾರಾಗಿತ್ತು, ಇನ್ನೊಬ್ರು ಸ್ಲಿಪ್ಪರ್ ಹುಡ್ಕೊಬಿಡ್ತಾರಂತ ಬೇಜಾರಾಗೈತೆ. ಏನ್ ಪಾಪ ಮಾಡಿದೀವ, ಹೋಗಿ ಬಿಡತ್ತಾಗೆ ಹೋಗ್ಲಿ, ಹೋದ ದೇವ್ರು. ನೋಡಿ ಸಾಮ್ಗಳು ಹೆಂಗ್ ನಗ್ತವ್ರೆ ನಮ್ ಸ್ಲಿಪ್ಪರ್ ಉಂಟಾಗೈತಿ ಅಂದ್ರೆ. ಫ್ರೆಂಡ್ಸ್ ನೋಡಿ, ಬರೇ ಕಾಲ ನಡ್ಕೊಯ್ತಾ ಇದೀನಿ. ಕಾಲು ಅಂತನ್ಬೇಕು. ಭಾರತನ 3 ಸಲ ಪ್ರದಕ್ಷಿಣೆ ಹಾಕ್ಬಿಟ್ಟು ಜಗದ್ಗುರುಗಳಾಗಿದ್ದಾರೆ. ಮನೆ ಹತ್ರಕ್ಕೆ ನಡ್ಕೊಂಡ್ಬಿಟ್ಟೆ ಬರೇ ಕಾಲದೆ. ಅಯ್ಯೋ, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಲ್ಲ, ಹಿಡನ್ ಪ್ಲೇಸ್ ಅಂತ, ಅಲ್ಲಿ ಸ್ಲಿಪ್ಪರ್ನ ಕೆಳಗೆ ಬಿಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕಷ್ಟಪಟ್ಟು ಹತ್ತದ ಇಳಿಬೇಕು ಅಂದ್ಬಿಟ್ಟು ಇಳಿಸಿದ್ದೀನಿ ಎಲ್ರೂ. ಅಲ್ಲಿ ಸ್ಲಿಪ್ಪರ್ ಉಳ್ಕತ್ತು, ಇಲ್ಲಿ ಗಾನ್ ಆಗೋಯ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಕಂಟಿನ್ಯೂಷನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಫ್ರೆಂಡ್ ಸೂರ್ಯನ ಇವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಯ್ತಿದ್ದಾನೆ ಅವನು. ಅದಕ್ಕೋಸ್ಕರ ನಾವು ಅಲ್ಲಿ ಅಕ್ಕಿ ಹಾಕಿದ್ರೆ ಒಳ್ಳೇದು ಅಂತಾರಲ್ಲ, ಅದಕ್ಕೋಸ್ಕರ ನಾವು ಹಾಕೋದಂತ ಹೋಯ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ಕೆಲಸ ಹೆಂಗೋ ಸ್ವಲ್ಪ ನೋ ವರ್ಕಲ್ಲಿ ಇದೆ, ಅಷ್ಟರಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ತುಪ್ಪ ಹಾಕ್ಬಿಟ್ಟು ಜೊತೆಗೆ ಅಕ್ಕಿನೂ ಹಾಕ್ಬಿಟ್ಟು ಬರೋದ ಅಂತ ಹೋಯ್ತಾ ಇದ್ದೀನಿ. ಸೇಮ್ ಪ್ಲೇಸ್, ಸೇಮ್ ಶಾರ್ಟ್ ಕಟ್. ಸ್ಲಿಪ್ಪರ್ ಮಾತ್ರ ಚೇಂಜು. ನೆನೆ ಥರ ಇದು ಎತ್ಕಿತ್ಕೊಂಡ್ರೆ ಏನಪ್ಪ ಮಾಡೋದು. ರೈಲ್ವೆ ಸ್ಟೇಷನಿಂದ ಶಾರ್ಟ್ ಕಟ್ ಹುಡಿಕೊಂಡು ಹೋಯ್ತಾ ಇದ್ದೀನಿ. ದೇವಸ್ಥಾನದ ಹತ್ರಕ್ಕೆ ಬಂದಿದ್ದೀನಿ. ಸೇಮ್ ಇನ್ನಿಬ್ರು ಅವರಲ್ಲ, ಅವರು ಬಂದ್ಬಿಟ್ರೆ 3 ಜನ ಒಳಗೆ ಹೋಗ್ಬೋದು. ಬಂದ್ರು 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 ತ್ರಿಮೂರ್ತಿಗಳು. ಸೆಲ್ಫಿ ತೆಗಿತವನ ಅಂತ ಪೋಸ್ಟ್ ಕೊಟ್ರೆ ವಿಡಿಯೋ ಮಾಡ್ತವನೆ ಅಣ್ಣ ಬಾಸು. ಸೂರ್ಯ ಸಾಮ್ಗಳು ಇಲ್ಲವ್ರೆ. ಸಾಮ್ಗಳೇ ಚೆನ್ನಾಗಿದ್ದೀರಾ? ಎಲ್ಲ ರೆಡಿ? ಪೂಜೆ ಗೀಜೆ ಎಲ್ಲ ಆಯ್ತಾ? ಎಷ್ಟು ಗಂಟೆಗೆ ಹೊರಡೋದು? ಸಾಮ್ಗಳು ಒಳ್ಳೆದಾಗಿ ಹೋಗಿದ್ ಬನ್ನಿ. ನೋಡಿ ನಮ್ ಸೂರ್ಯ ಸಾಮ್ಗಳು
ಸ್ವಾಮಿಗಳೆಲ್ಲ ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಅಯ್ಯಪ್ಪ 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 ರಕ್ಷಿಸಪ್ಪ ಅಯ್ಯಪ್ಪ ಗುರುಕುದುರ್ವೆ ಅಯ್ಯಪ್ಪ ಗುರುವಾರಪ್ಪ ಅಯ್ಯಪ್ಪ ಇಲ್ಲ ಅಳವೀರ ಅಯ್ಯಪ್ಪ ಮಣಿಕಂಠ ಅಯ್ಯಪ್ಪ ಕೋಯಿಸುವೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಪ್ಪ ಬಾಳಪ್ಪ ಅಯ್ಯಪ್ಪ ರಕ್ಷಿಸಪ್ಪ ಅಯ್ಯಪ್ಪ ಫ್ರೆಂಡ್ಸ್ ಎಲ್ಲ ಮುಗೀತು. ನಂಗೆ ಸ್ವಲ್ಪ ಕೆಲಸ ಐತೆ ಇವಾಗ, ಅದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ. ಇವನಿಗೂ ಕೆಲಸ ಐತೆ, ಅದಕ್ಕೋಸ್ಕರ ಇವನು ಹೊರಡ್ತಾನೆ. ಕೆಲಸ ಇದೆ, ಹೋಯ್ತೀನಿ. ಬೈ ಎಡಿಟಿಂಗ್ ಮಾಡಬೇಕು, ಸಂಜೆಗೆ ಲಾಗ್ ಅಪ್ಲೋಡ್ ಮಾಡಬೇಕು ಇವತ್ತೊಂದು. ಓಕೆ ಫ್ರೆಂಡ್ಸ್, ಬಾಯ್.